ಹಲೋ ಹಾಯ್ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ನಾನಿವತ್ತು ಒಂದು ಮಹತ್ ಕಾರ್ಯ ಮಾಡೋದಕ್ಕೆ ಕಡೂರು ತಾಲೂಕು ಆಫೀಸಿಗೆ ಹೋಗಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮೊದಲು ಪಾಣಿ ತೆಗ್ಸಕ್ಕಂತ ಹೋದೆ. ಅಲ್ಲಿ ಕ್ಯೂ ಅಂದರೆ ಕ್ಯೂ. ಹೋಗಿ ಬಾಯಿ ಮುಚ್ಕೊಂಡು ಸಾಲಲ್ಲಿ ನಿಂತ್ಕೊಂಡೆ. ಒಬ್ರು ಬಂದು ಮುಂದೆ ಹೋಗಕ್ಕೆ ಹೋದ್ರು. ನಾನು ಅಂಕಲ್ ಕ್ಯೂನಲ್ಲಿ ಬರಬೇಕು ಅಂದೆ. ಅದಕ್ಕೆ ಅವರು ಗುರಾಯಿಸ್ಕೊಂಡು ನೋಡೋದ. ಅದಕ್ಕೆ ನನ್ನ ಮೈಂಡ್ ವಾಯ್ಸು ಏನಿರ್ಬೋದು ಹೇಳಿ, ನೀ ಹಂಗ ನೋಡಬೇಡ ನನಗೆ ಕಣ್ಣಾಸರಾಗತ್ತೆ ಅನ್ಕೊಂಡೆ. ಬರೀ ಇಂಥದೆಯಾ? ಹೋಗಿದ ಕೆಲಸ ಸಂಪೂರ್ಣವಾಗಿ ಆಗಲಿಲ್ಲ. ಮನೆ ಕಡೆ ವಾಪಸ್ಸು. ಬಿಸಿಲಿತ್ತು ಅಂತ ಹೇಳಿ ತಂಗ್ಲಿ ಹತ್ರ ನಮ್ಮೂರವರೇ ಒಬ್ಬರು ಕಬ್ಬಿನ ಹಾಲಿನ ಅಂಗಡಿ ಇಟ್ಕೊಂಡಿದ್ದಾರೆ. ಫ್ರೆಶ್ ಆಗಿ ಜ್ಯೂಸ್ ಮಾಡಿಕೊಡ್ತಾರೆ. ನಾನು ಯಾವಾಗ ಕಡೂರಿಗೆ ಹೋದರೂ ಅಲ್ಲಿ ಜ್ಯೂಸ್ ಕುಡಿದೆ ಬರೋದೇ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಅಲ್ವಾ? ಮುತ್ತುಗಳು ಪೋಣಿಸಿದ ಹಾಗೆ. ಚಪ್ಪಾಳೆ. ಹಾಗಂತ ನಾನು ಹೇಳ್ತಾ ಇಲ್ಲ, ನನಗೊಬ್ರು ಕಮೆಂಟ್ ಮಾಡಿದ್ದು. ಥ್ಯಾಂಕ್ಸ್ ಪುಟ್ಟ. ಇಡ್ಲಿ ವಡೆ ಜೊತೆಗೆ ಗ್ಯಾಸ್ ಶುಲ್ಕ ವಿಧಿಸಿದ ರೆಸ್ಟೋರೆಂಟ್, ದಂಗಾದ ಗ್ರಾಹಕರು. ಇಸ್ರೇಲ್ ಯುದ್ಧದ ಪರಿಣಾಮ ಕರ್ನಾಟಕದ ಬೆಂಗಳೂರು ಸೇರಿದಂತೆ ದೇಶದ ಹಲವು ರಾಜ್ಯಗಳ ಪ್ರಮುಖ ನಗರದಲ್ಲಿ ಅಡುಗೆ ಅನಿಲದ ಅಭಾವ ಉಂಟಾಗಿದೆ. ಇದರ ಬಿಸಿ ಗ್ರಾಹಕರಿಗೂ ತಟ್ಟುತ್ತಿದ್ದು, ರೆಸ್ಟೋರೆಂಟ್ ಒಂದರಲ್ಲಿ ಬ್ರೇಕ್ಫಾಸ್ಟ್ ಮಾಡಿದವರಿಗೆ ಗ್ಯಾಸ್ ಶುಲ್ಕ ಸೇರಿಸಿ ಬಿಲ್ ನೀಡಲಾಗಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಬ್ಬಬ್ಬಾ, ಲಾಟ್ರಿ. ಬಸ್ ನಿಲ್ದಾಣದಲ್ಲಿ ಪಕೋಡ ತರಲು ಹೋದ ಪತಿ ಬರುವಷ್ಟರಲ್ಲಿ ನಾಪತ್ತೆಯಾದ ಪತ್ನಿ. ಉತ್ತರ ಪ್ರದೇಶದ ಮೊರಾದಾಬಾದ್ ಜಿಲ್ಲೆಯಲ್ಲಿ ಸಿನಿಮೀಯ ಶೈಲಿಯ ಘಟನೆಯೊಂದು ನಡೆದಿದ್ದು, ಪಕೋಡ ತರಲು ಹೋದ ಪತಿಗೆ ಪತ್ನಿ ಶಾಕ್ ನೀಡಿದ್ದಾಳೆ. ಬಸ್ ನಿಲ್ದಾಣದಲ್ಲಿ ಪತಿಯನ್ನು ತಿಂಡಿ ತರಲು ಕಳುಹಿಸಿದ ನವವಧು ಒಬ್ಬಳು ಅಲ್ಲಿಂದಲೇ ನಾಪತ್ತೆಯಾಗಿದ್ದಾಳೆ. ಹೀಗೂ ಉಂಟೆ. ಡಾಕ್ಟರ್ ರಾಜ್ಕುಮಾರ್ ವೃತ್ತ ಉದ್ಘಾಟಿಸಿ ಊರ ಹಬ್ಬದಲ್ಲಿ ಪಾಲ್ಗೊಂಡ ಶಿವರಾಜ್ಕುಮಾರ್ ಸರ್ ಕುಟುಂಬ. ಅವರು ತಮ್ಮ ತಂದೆಯ ಹುಟ್ಟೂರಾದ ಕರ್ನಾಟಕದ ಗಡಿಭಾಗದಲ್ಲಿರುವ ತಮಿಳುನಾಡಿನ ತಾಳವಾಡಿಯ ಗಾಜನೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಉದ್ಘಾಟಿಸಿದ್ದಾರೆ. ಶಿವಣ್ಣ, ಪತ್ನಿ ಗೀತಾ ಮೇಡಮ್ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತಂಡ ದೊಡ್ಡ ಗಾಜನೂರಿಗೆ ಭೇಟಿ ನೀಡಿ ಅಣ್ಣವರ ನೆನಪನ್ನು ಮೆಲುಕು ಹಾಕಿದ್ರು. ಅಣ್ಣವರ ಫೇವ್ರೆಟ್ ಪ್ಲೇಸ್ ಆದ ಆಲದ ಮರಗಳಿಗೆ ಕೂತು ಕ್ಯಾಮರಾಗೆ ಫೋಸ್ ಕೊಟ್ರು. ವಾಣಿಜ್ಯ LPG ಕೊರತೆ, ಪರ್ಯಾಯ ಇಂಧನಕ್ಕಾಗಿ ಕಾಲೇಜು ಹಾಸ್ಟೆಲ್ಗಳ ಹುಡುಕಾಟ. ಕೆಲ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡಲು ಕಟ್ಟಿಗೆ ಬಳಸಲು ಆರಂಭಿಸಿದ್ದು, ಇನ್ನು ಕೆಲವು ಹಾಸ್ಟೆಲ್ಗಳಲ್ಲಿ ಬಯೋಗ್ಯಾಸ್ ಹಾಗೂ ಇಂಡಕ್ಷನ್ ಸ್ಟವ್ ಬಳಸಲಾಗ್ತಾ ಇದೆ ಎಂದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಾರ್ಯದರ್ಶಿ ಡಾಕ್ಟರ್ ವೆಂಕಟೇಶ್ ಬೊದ್ದಪಾಟಿ ಮಾತನಾಡಿ, ನಮ್ಮ ಹಾಸ್ಟೆಲಿನಲ್ಲಿ 2400 ವಿದ್ಯಾರ್ಥಿಗಳಿದ್ದಾರೆ. ವಾಣಿಜ್ಯ LPG ಸಿಗದ ಕಾರಣ ಕಟ್ಟಿಗೆ ಬಳಸಿ ಅಡುಗೆ ಮಾಡ್ತಾ ಇದ್ದೇವೆ. ಮೆನುದಲ್ಲಿದ್ದ 90% ಆಹಾರ ಪದಾರ್ಥಗಳನ್ನು ಕಡಿತಗೊಳಿಸಿ ಅನ್ನ, ರಸಂ, ಮೊಸರನ್ನ ಮಾತ್ರ ಮಾಡ್ತಿದ್ದೇವೆ ಎಂದು ಹೇಳಿದ್ದಾರೆ. ರೀಸನ್ ಏನೇ ಇರಲಿ, ಮತ್ತೆ ಹಳೆ ಕಾಲಕ್ಕೆ ಹೋಗ್ತಾ ಇದ್ದೀವಿ ಅನಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.